ಹಾಯ್ ಹೆಲೋ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ನಿಮ್ಮ ಹರ್ಷಿತಾ ಚೇತನ್. ಇವತ್ತು 2026ನೇ ವರ್ಷದ ಮೊದಲ ದಿನವಾದ ಗುರುವಾರ ಹಾಗೂ ರಾಯರದೇ ವರ್ಷ ಪ್ರಾರಂಭ ಆಗ್ತಾ ಇದೆ. ಇಂದು ರಾಯರ ಪೂಜೆ ಮಾಡಿಕೊಂಡು ಒಳ್ಳೆಯದಾಗಲಿ ರಾಯರ ಆಶೀರ್ವಾದದಿಂದ ಅಂತ ಕೇಳ್ಕೋಬೇಕು. ಚೇತು ಡ್ಯೂಟಿ ಹೊರಟಾಯಿತು. ಚೇತನ ಡ್ಯೂಟಿ ಕಳಿಸಿ ಬಸ್ ಬಂತು. ಕಾಲೇಜ್ ಬಸ್ಗೆ ಹೋದ್ರೆ ಬಾಯ್ ಮಾಡಿ ಇನ್ನು ಲೋಚಿ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು. ಹೊರಟು ಒಂದು ಸಾಕ್ಸ್ ಹಾಕ್ಕೊಂಡು ಶೂ ಹಾಕ್ಕೊಳ್ಳೋ ಅಂದರೆ ನೋಡಿ ಹೇಗೆಲ್ಲ ಕಿತಾಪತಿ ಮಾಡ್ತಿದ್ದೇನೆ. ಹಾಕ್ಕೊಡ್ತೀನಿ ಬಾ ಮಗನೇ ಅಂದ್ರೂ ಕೇಳ್ತಾ ಇಲ್ಲ. ನಾನೇ ಹಾಕ್ಕೋತೀನಿ ಅಮ್ಮ ಪರವಾಗಿಲ್ಲ ಅಂತ ಹಾಕ್ಕೊಳ್ರೆ ಕಾಲು ತೋರಿಸ್ಕೊಂಡು ಆಟ ಆಡ್ಕೊಂಡು ಹಾಕ್ಕೊತಾ ಇದ್ದಾನೆ. ಇವತ್ತು ವರ್ಷದ ಮೊದಲ ದಿನ ಅಲ್ವಾ ಮಗನೇ, ನಿಂದೊಂದು ಫೋಟೋ ತೊಗೋತೀನಿ ನೆನಪಿಗೆ ಬೇಕಲ್ವಾ ಅಂತ ಅಂದೆ. ಇರುವಮ್ಮ ನಾನು ಶೂ ಹಾಕ್ಕೊಂಡ್ಮೇಲೆ ತೆಗಿವಂತೆ ಅಂತ ಅಂದರೆ ನಾನು ಫೋಟೋ ಇಲ್ಲೇ ಹತ್ತಿರ ತೆಗಿತೀನಿ ಅಂದರೆ ಅವನು ಫುಲ್ ಹೂವಿನ ಗಿಡದ ಹತ್ರ ಹೋಗಿದ್ದೀನಿ. ಇಲ್ಲಿಗೆ ಬಾ ಅಮ್ಮ ಇಲ್ಲೇ ತೆಗಿವಂತೆ ನೀನು ಅಂತ. ಸರಿ ಆಯಿತು ಅಲ್ಲಿಗೆ ಬರ್ತೀನಿ ಅಂಥೇಳಿ ಒಂದೆರಡು ಪಿಕ್ ತೊಗೊಂಡೆ. ಅವನ್ನ ಸ್ಕೂಲಿಗೆ ಬಿಟ್ಟು ಬಂದು ಮನೆ ಕೆಲಸ ಎಲ್ಲ ಮುಗಿಸಿ ರಾಯರಿಗೆ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ಕೊಳಕ್ಕೆ ಬಂದೆ. ರಾಯರಿಗೆ ಸಾಯಿಬಾಬಾ ಹಾಗೂ ಉದಯಲಕ್ಷ್ಮಿ ವ್ರತ ಸ್ವಾಮಿಗೂ ಪೂಜೆ ಮಾಡೋಣ ಅಂತ ಗಣಪತಿ ಮನೆ ದೇವರಿಗೆಲ್ಲ ಪೂಜೆ ಮಾಡ್ಕೊಂಡಾಯಿತು. ಮನೆ ದೇವರಿಗೂ ಪೂಜೆ ಮಾಡಿ ಹಾಗೆ ರಾಯರಿಗೆ ಸಂಕಲ್ಪ ಮಾಡಿ ಹಣ್ಣುನ ನೈವೇದ್ಯ ಮಾಡಿ ರಾಯರಿಗೆ ಸಾಯಿಬಾಬಾಗೆ ಕೊನೆಯಲ್ಲಿ ಮಹಾಮಂಗಳಾರತಿ ಮಾಡ್ಕೋತಾ ಇದ್ದೆ. ರಾಯರಿಗೆ ಸಾಯಿಬಾಬಾ ಹಾಗೂ ಉದಯಲಕ್ಷ್ಮಿ ವರನಾಥ ಸ್ವಾಮಿ ಮಹಾಮಂಗಳಾರತಿ ಮಾಡಾದಮೇಲೆ ತುಪ್ಪದ ಆರತಿ ಕೂಡ ಕೈಯಲ್ಲಿ ಇಟ್ಕೊಂಡು ಬಾಬಾ ರಾಘವೇಂದ್ರ ಸ್ವಾಮಿ ಮಾಡಿದೆ. ಹಾಗೆ ಎಲ್ಲರಿಗೂ ಕೂಡ ಇವತ್ತು ನನ್ನ ಕಡೆಯಿಂದ ಹಾಗೂ ನನ್ನ ಎಲ್ಲ ಫ್ಯಾಮಿಲಿ ಕಡೆಯಿಂದನೂ ನನ್ನ ಪ್ರೀತಿಯ ಸಬ್ಸ್ಕ್ರೈಬರು ಹಾಗೂ ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ಎಲ್ಲರಿಗೂ ಆರೋಗ್ಯ ಆಯುಷ್ಯು ಅಭಿವೃದ್ಧಿ ಕೊಟ್ಟು ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗಲಿ ಅಂತ ರಾಯರಲ್ಲಿ ಕೇಳ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹ್ಯಾಪಿ ನ್ಯೂ ಇಯರ್ ಆಲ್.